ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ. ಈ ವಿಡಿಯೋದಲ್ಲಿ ನಾನು ನೆಸ್ಲೆ ಸೆರ್ಲಾಕ್ನ ಹೇಗೆ ತಯಾರಿಸೋದು ಅಂತ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ನಾನು ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಸೆರ್ಲಾಕ್ ಡಬ್ಬದಲ್ಲೇ ಒಂದು ಸ್ಪೂನ್ ಕೊಟ್ಟಿರ್ತಾರೆ, ಅದರಲ್ಲಿ ನಾನು 2 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ನಾನು ಆಲ್ರೆಡಿ ನೀರನ್ನ ಕುದಿಸಿ ಇಟ್ಕೊಂಡಿದ್ದೀನಿ. ನಾನು ಇಲ್ಲಿ 2 ಟೇಬಲ್ ಸ್ಪೂನ್ ಮಾತ್ರ ಮಾಡ್ತಾ ಇದ್ದೀನಿ. ನೀವು ಬೇಕು ಅಂದರೆ ಜಾಸ್ತಿ ಕೂಡ ಮಾಡ್ಕೋಬೋದು. ನಿಮಗೆ ಗೊತ್ತಾಗಿಲ್ಲ ಅಂದರೆ ಸೆರ್ಲಾಕ್ ಡಬ್ಬದಲ್ಲೇ ಹೇಗೆ ತಯಾರಿಸ್ಬೋದು ಅಂತ ತಿಳಿಸ್ಕೊಟ್ಟಿದ್ದಾರೆ, ನೀವು ಬೇಕಿದ್ರೆ ನೋಡ್ಕೋಬೋದು. ನಾನು ಈ ಲೋಟದಲ್ಲಿ ಅರ್ಧ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಕುದಿಸಿರೋ ನೀರು ಹಾಕ್ಕೋಬೇಕು. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು. ಮೀಡಿಯಮ್ ಆಗಿ ಈ ಸೆರ್ಲಾಕ್ನ ಮಿಕ್ಸ್ ಮಾಡ್ಕೊಳ್ಳಿ. 1 ನಿಮಿಷ ಆದರೂ ಈ ಸೆರ್ಲಾಕ್ನ ಚೆನ್ನಾಗಿ ಬೆರೆಯೋವರೆಗೂ ಮಿಕ್ಸ್ ಮಾಡ್ತಾಯಿರಿ. ತುಂಬ ಗಟ್ಟಿಯಾದರೆ ನೀವು ನೀರನ್ನ ಆ್ಯಡ್ ಮಾಡ್ಕೋಬೋದು. ನೋಡಿ, ಈ ಟೆಕ್ಸ್ಚರ್ ಬಂದರೆ ಸಾಕು. ಸೆರ್ಲಾಕ್ ತಯಾರಾಗಿದೆ. ನೀವು ಬೇಕು ಅಂತ ಹೇಳಿದ್ರೆ ತುಪ್ಪ ಆ್ಯಡ್ ಮಾಡಬಹುದು. ತುಪ್ಪ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಈ ಸೆರ್ಲಾಕ್ನ 6 ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆ ಮಾತ್ರ ಕೊಡಬೇಕು. ನನ್ನ ಮಗ ಅಂತೂ ಈ ಸೆರ್ಲಾಕ್ನ ತುಂಬ ಇಷ್ಟಪಟ್ಟು ತಿಂತಾನೆ. ಅವನಿಗಂತೂ ಈ ಫ್ಲೇವರ್ ತುಂಬಾ ಇಷ್ಟ ಆಗಿದೆ. ಸೊ ಅವನು ಖುಷಿಯಿಂದ ಬಾಯಿ ಚಪ್ಪರಿಸ್ಕೊಂಡು ಈ ಸೆರ್ಲಾಕ್ನ ತಿಂತಾನೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ದಿನದಲ್ಲಿ 1 ಬಾರಿ ಮಾತ್ರ ಈ ಸೆರ್ಲಾಕ್ನ ಕೊಡಿ. ಸೊ ಈ ವಿಡಿಯೋ ನೋಡಿದ್ದಕ್ಕೆಲ್ಲ ನಿಮಗೆಲ್ಲ ಧನ್ಯವಾದಗಳು.